ಬೆಳಗಾವಿ ಮಹಿಳಾ ಪಿಎಸ್ಐ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಹಿಂಡಲಗ ಜೈಲಿನ ಘನತೆಗೆ ಧಕ್ಕೆ ಅಂತ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಬೆಳಗಾವಿ ಹಿಂಡಲಗ ಜೈಲಿನ ಸಹಾಯಕ ಅಧೀಕ್ಷಕ ಜೈಲಿನ ಬಗ್ಗೆ ಅವಹೇಳನ ಮಾಡಿದ ಆರೋಪಿಗಳ ವಿರುದ್ಧ ಮಾನಹಾನಿ ಕೇಸ್ ಹಾಕಲು ಮುಂದಾಗಿದ್ದಾರೆ. ಆರೋಪಿಗಳ ವಿರುದ್ಧ ಮಾನಹಾನಿ ಪ್ರಕರಣ ದಾಖಲಿಸಲು ಖಾಸಗಿ ದೂರನ್ನ ಕೊಟ್ಟಿದ್ದಾರೆ. ಬೆಳಗಾವಿಯ 2ನೇ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಖಾಸಗಿ ದೂರನ್ನ ದಾಖಲಿಸಿದ್ದಾರೆ. ಹಿಂಡಲಗ ಜೈಲಿನ ಘನತೆಗೆ ಚ್ಯುತಿ ತಂದವರ ವಿರುದ್ಧ ಕ್ರಮಕ್ಕೆ ದೂರಿನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತೆ ಸಂಧ್ಯಾ ನಾಗರಾಜ್, ಸಾಯಿ ಕುಮಾರ್ ವಿರುದ್ಧ ದೂರನ್ನ ನೀಡಲಾಗಿದೆ. ಪಿಎಸ್ಐ ಬೆತ್ತಲೆ ಕಾಲ್ ಪ್ರಕರಣದ ಪೋಸ್ಟ್ ಅಲ್ಲಿ ಹಿಂಡಲಗ ಜೈಲು ಹೆಸರನ್ನ ಬಳಕೆ ಮಾಡಲಾಗಿತ್ತು. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಕಾರಾಗೃಹ ಎಡಿಜಿಪಿ ಫೋಟೋವನ್ನ ಬಳಸಿದ್ರು. ಹೀಗಾಗಿ ಧಕ್ಕೆ ತರಲಾಗಿದೆ ಅಂತ ಹೇಳಿ ಖಾಸಗಿ ದೂರನ್ನ ದಾಖಲಿಸಲಾಗಿದೆ. ಮಹಿಳಾ ಪಿಎಸ್ಐಗೂ ಹಿಂಡಲಗ ಜೈಲಿಗೂ ಸಂಬಂಧವಿಲ್ಲ ಅಂತ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಸುಳ್ಳು ಸಂಪರ್ಕ ಕಲ್ಪಿಸಿ ಜೈಲಿನ ಘನತೆಗೆ ಧಕ್ಕೆ ತಂದ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಸರ್ಕಾರಿ ಅಭಿಯೋಜಕ ಎಪಿಪಿ ಮಹಾಂತೇಶ್ ಚಳಕೊಪ್ಪ ಮೂಲಕ ಖಾಸಗಿ ದೂರನ್ನ ನೀಡಲಾಗಿದೆ. ಇವತ್ತು ಅವರು ಜೇಲ್ ಸೂಪ್ರಿಡೆಂಟ್ ಅವರು ಖಾಸಗಿ ಫಿರ್ಯಾದಿಯನ್ನು ಮಾನ್ಯ 2ನೇ ಜೆಎಂಎಫ್ಸಿ ನ್ಯಾಯಾಲಯದ ಮುಂದೆ ಇವ್ರ ವಿರುದ್ಧ ಒಂದು ಸಂಧ್ಯಾ ಅಂಥೇಳಿ ಇನ್ಸ್ಟಾಗ್ರಾಮ ಹೋಲ್ಡರ್ ಮೇಲೆ ಮತ್ತು ಇನ್ನೊಬ್ಬರು ಸಾಯಿ ಕುಮಾರ್ ಸುರೇಶ್ ಕುಣಿಗಲ್ ಸೂರಿ ಅಂತೇಳಿ ಅವ್ರ ಮೇಲೆ ಒಬ್ಬರು KSISF ಸಿಬ್ಬಂದಿ ಮಹಿಳಾ ಸಿಬ್ಬಂದಿಯ ವಿಡಿಯೋ ಫೋಟೋ ಮತ್ತು ವಿಡಿಯೋಗಳನ್ನು ಹಾಕಿ ಬೆಳಗಾವಿ ಜೈಲದ ಫೋಟೋ ಹಾಕಿ ಒಂದು ಮಾನಹಾನಿಕರ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಫೋಟೋ ವಿಡಿಯೋ ಬಿಟ್ಟ ಕಾರಣ ಮತ್ತು ಜೈಲ್ ಸಿಬ್ಬಂದಿಗೆ ಮತ್ತು ಜೈಲಾಧಿಕಾರಿಗಳಿಗೆ ಮಾನಹಾನಿಕರವಾದಂಥ ಅದು ಸಾಮಾಜಿಕ ಜಾಲತಾಣದ ಫೋಟೋ ಮತ್ತು ವಿಡಿಯೋ ಇದ್ದ ಕಾರಣ ಇವತ್ತು ಜೈಲ್ ಸೂಪ್ರಿಡೆಂಟ್ ಅವರು ಬಂದು ಅವರ ವಿರುದ್ಧ ಮಾನ್ಯ 2ನೇ ಜೆಎಂಎಫ್ಸಿ ನ್ಯಾಯಾಲಯದ ಮುಂದೆ ಖಾಸಗಿ ಫಿರ್ಯಾದಿಯನ್ನು ಸಲ್ಲಿಸಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.